ओम शांति। मीठे बच्चे, सच्चे साल्वेशन आर्मी बन सबको इस पाप की दुनिया से पुण्य की दुनिया में ले चलना है. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಸತ್ಯವಾಗಿರ್ತಕ್ಕಂಥ ಸಾಲ್ವೇಷನ್ ಆರ್ಮಿ ಆಗಿ ಎಲ್ಲರನ್ನು ಕೂಡ ಈ ಪಾಪಗಳ ಪ್ರಪಂಚದಿಂದ ಬಿಡುಗಡೆ ಮಾಡಿ ಪುಣ್ಯಗಳ ಪ್ರಪಂಚದಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ. ಪಾಪಗಳ ಪ್ರಪಂಚದಿಂದ ಬಿಡುಗಡೆ ಮಾಡಿ ಏನು ಮಾಡಬೇಕು? पुण्यದ ಪ್ರಪಂಚದಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ. प्रश्न है, कौन सा निश्चय हर एक बच्चों की बुद्धि में नंबरवार बैठता है? ಯಾವ ನಿಶ್ಚಯ ಪ್ರತಿಯೊಂದು ಮಗುವಿನ ಬುದ್ಧಿನಲ್ಲಿ ನಂಬರ್ವಾರ್ ಆಗಿ ಕೂತ್ಕೊಳ್ಳುತ್ತೆ? ಉತ್ತರ ಇದೆ, ಪತಿತ್ ಪಾವನ್ ಹಮಾರ ಮೋಸ್ಟ್ ಬೆಲ್ವೆಡ್ ಬಾಬಾ ಹೇ. ಪತಿತರನ್ನ ಪಾವನ ಮಾಡ್ತಕ್ಕಂಥ ಬಾಬಾ ನಮ್ಮ ಮಧುರಾತಿ ಮಧುರ ಬಾಬಾ ಆಗಿದ್ದಾರೆ. ಹಮೇ ಸ್ವರ್ಗ ವರ್ಷ ದೇ ರಹಾ ಹೈ, ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಯಾ ನಿಶ್ಚಯ ಹರ್ ಏಕ್ ಕಿ ಬುದ್ಧಿ ಮೇ ನಂಬರ್ವಾರ್ ಬೈಠ್ತಾ ಹೈ. ಈ ನಿಶ್ಚಯ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬುದ್ಧಿನಲ್ಲಿ ನಂಬರ್ವಾರ್ ಆಗಿ ಕೂತ್ಕೊಳ್ಳುತ್ತೆ. ಅಗರ್ ಬೂರಾ ನಿಶ್ಚಯ ಕಿಸಿ ಕೋ ಭಿ ಹೋ ಭಿ ಜಾಯೆ ತೋ ಮಾಯಾ ಸಾಮ್ನೆ ಕಡಿ ಹೈ. ಕೆಲವ್ರಿಗೆ ನಿಶ್ಚಯ ಚೆನ್ನಾಗಿ ಆಗೋಗ್ಬಿಡತ್ತೆ, ಆದರೂ ಮಾಯೆ ಎದುರುಗಡೆ ಏನು ಮಾಡ್ತಾ ಇರುತ್ತೆ? ಪರೀಕ್ಷೆಗಳನ್ನು ತರ್ತಾ ಇರುತ್ತೆ. ಬಾಬಾಕು ಭೂಲ್ ಜಾತೆ, ಫೇಲ್ ಪಡ್ತೆ. ಶಿವಬಾಬನ ಮರ್ತೋಗ್ತಾರೆ, ಅಂಥವರು ಏನಾಗ್ಬಿಡ್ತಾರೆ? ಫೇಲ್ ಆಗಿಬಿಡ್ತಾರೆ. जिन्हें निश्चय बैठ जाता है वह पावन बनने का पुरुषार्थ में लग जाता है. ಯಾರಿಗೆ ನಿಶ್ಚಯ ಕೂತ್ಕೊಂಡು ಬಿಡುತ್ತೆ ಅವರು ಪುರುಷಾರ್ಥ ಮಾಡೋದಕ್ಕೆ ಏನು ಮಾಡ್ತಾರೆ? ತಲ್ಲೀನರಾಗ್ಬಿಡ್ತಾರೆ. ಬುದ್ಧಿ ಮೇ ರಹತಾ ಹೈ ಅಬ್ ತೋ ಗರ್ ಜಾನಾ ಹೈ. ಬುದ್ಧಿನಲ್ಲಿರುತ್ತೆ, ನಾವು ಈಗ ಮೂಲ ಮನೆಗೆ ವಾಪಸ್ ಹೋಗಬೇಕು. ಓಂ ಶಾಂತಿ. ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಗುಡ್ ಮಾರ್ನಿಂಗ್. ಶಿವಬಾಬಾ ಹೇಳ್ತಾರೆ, ಮಧುರ ಮಧುರ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರೋಂಥ ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಬಚ್ಚೆ ಯಹ ತೋ ಜಾನ್ತೆ ಹೈ ಸತ್ಯುಗ್ ಮೇ ಸದೈವ್ ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಎವ್ರಿಥಿಂಗ್, ಗುಡ್ ನೈಟ್, ಸಬ್ ಗುಡ್ ಹಿ ಗುಡ್ ಹೈ. ನೋಡಿ ಎಷ್ಟು ಗುಡ್ಗಳು ಹೇಳ್ತಾ ಇದ್ದಾರೆ ಬಾಬಾ. ಮಕ್ಕಳೇ, ಇದಂತೂ ನೀವು ತಿಳ್ಕೊಂಡಿದ್ದೀರಿ, ಸತ್ಯುಗದಲ್ಲಿ ಸದಾ ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಎವ್ರಿಥಿಂಗ್, ಗುಡ್ ನೈಟ್, ಗುಡ್ ಹಿ ಗುಡ್. ಪ್ರತಿಯೊಂದು ವಿಷಯದಲ್ಲಿ ಗುಡ್ ಇರೋದು ಯಾವ ಯುಗದಲ್ಲಿ? ಸತ್ಯುಗದಲ್ಲಿ. ಯಹ ತೋ ನಾ ಗುಡ್ ಮಾರ್ನಿಂಗ್ ಹೈ ನಾ ಗುಡ್ ನೈಟ್ ಹೈ, ಸಬ್ ಮೇ ಬೂರಾ ನೈಟ್ ಹೈ. ಈ ಕಲಿಯುಗದಲ್ಲಿ ಏನಾಗಿದೆ? ಯಾವುದರಲ್ಲಿ ಗುಡ್ ಮಾರ್ನಿಂಗ್ ಇಲ್ಲ, ಗುಡ್ ಇಲ್ವೇ ಇಲ್ಲ. ಎಲ್ಲ ಏನಾಗಿ ಹೋಗ್ಬಿಟ್ಟಿದೆ? ಎಲ್ಲದರಲ್ಲಿ ಕೂಡ ನೆಗೆಟಿವ್ಸ್ ಸೇರ್ಕೊಂಡ್ಬಿಟ್ಟಿದೆ. ಗುಡ್ ನೈಟು ಇಲ್ಲ, ಗುಡ್ ಮಾರ್ನಿಂಗು ಇಲ್ಲ, ಎಲ್ಲದರಲ್ಲಿ ಬೂರಾ ನೈಟ್, ಬೂರಾ ಎಲ್ಲ ಆಗೋಗ್ಬಿಟ್ಟಿದೆ ಅಂತಾರೆ, ಕೆಟ್ಟದ್ದಾಗೋಗ್ಬಿಟ್ಟಿದೆ. ಸಬ್ಸೆ ಅಚ್ಚ ಕ್ಯಾ ಹೈ? ಸವೇರ. ಎಲ್ಲದಕ್ಕಿಂತಲೂ ಬೆಸ್ಟ್ ಟೈಮ್ ಯಾವುದು? ಅಮೃತ ವೇಳೆ, ಬೆಳಗ್ಗೆ ಟೈಮ್. ಜಿಸ್ಕೋ ಅಮೃತ ವೇಲ ಕಹಾ ಜಾತಾ ಹೈ, ತುಮಾರ ಹರ್ ಸಮಯ ಗುಡ್ ಹಿ ಗುಡ್ ಹೈ. ಇಲ್ಲಿ ನಿಮ್ಮ ಪ್ರತಿ ಸಮಯನೂ ಕೂಡ ಏನಾಗಿದೆ? ಗುಡ್ಡೇ ಗುಡ್ ಆಗಿದೆ. ಬಚ್ಚೆ ಜಾನ್ತೆ ಹೈ ಇಸ್ ಸಮಯ ಹಮ್ ಯೋಗೇಶ್ವರ್ ಅವರ ಯೋಗೇಶ್ವರಿಯ ಹೈ. ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ನಾವು ಯೋಗೇಶ್ವರರಾಗಿದ್ದೇವೆ, ಯೋಗೇಶ್ವರಿ ಆಗಿದ್ದೇವೆ. ಈಶ್ವರ್ ಜೋ ತುಮಾರ ಬಾಪ್ ಹೈ ವ ಆಕರ್ ಯೋಗ ಸಿಖಲಾತೆ ಹೈ. ಈಶ್ವರನೇ ತಂದೆ ಬಂದು ಈಗ ಮಕ್ಕಳಿಗೆ ಏನು ಕಲಿಸ್ಕೊಡ್ತಾ ಇದ್ದಾರೆ? ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅರ್ಥಾತ್ ಬಚ್ಚೋಂಕೋ ಏಕ್ ಈಶ್ವರ್ ಕೆ ಸಾಥ್ ಯೋಗ ಹೈ. ಮಕ್ಕಳಿಗೆ ಒಬ್ಬ ಈಶ್ವರನ ಜೊತೆಯಲ್ಲಿ ಏನಾಗಿದೆ? ಯೋಗ ಆಗಿದೆ. ತುಮ್ ಬಚ್ಚೋಂ ಕೋ ಯೋಗೇಶ್ವರ್ ಕೆ ಬಾದ್ ಜ್ಞಾನೇಶ್ವರ್ ಬಾಪ್ ಕಾ ಪತಾ ಪಡಾ ಹೈ. ಈಗ ತಾವು ಮಕ್ಕಳಿಗೆ ಯೋಗೇಶ್ವರನ ನಂತರ ಜ್ಞಾನೇಶ್ವರ ತಂದೆಯ ಬಗ್ಗೆ ಗೊತ್ತಾಗಿದೆ. ಯೋಗ ಲಗಾ ಫಿರ್ ಬಾಪ್ ತುಮಕೋ ಸಾರೇ ಚಕ್ರ ಕಿ ನಾಲೆಡ್ಜ್ ಸಮಜಾತೆ. ಯೋಗ ಅಂಟ್ತು ತಂದೆ ಜೊತೆಯಲ್ಲಿ, ಟೋಟಲ್ ಚಕ್ರದ ಜ್ಞಾನವನ್ನು ತಂದೆ ಮಕ್ಕಳಿಗೆ ತಿಳಿಸ್ತಾರೆ. ಜಿಸ್ಸೆ ತುಮ್ ಬಿ ಜ್ಞಾನೇಶ್ವರ್ ಬಂತೆ ಹೋ. ಈ ಜ್ಞಾನವನ್ನು ಕಲ್ತ್ಕೊಂಡು ನೀವೇನಾಗ್ತೀರಾ? ಜ್ಞಾನೇಶ್ವರರು ಆಗ್ತೀರಾ. ಬಾಬಾ ಈಶ್ವರ್ ಬಾಬಾ ಹೇ ಬಚ್ಚೋಂ ಕೋ ಹೋಕರ್ ಜ್ಞಾನ ಅವ್ರ ಯೋಗ ಸಿಖಲಾತೆ. ಈಶ್ವರ ತಂದೆ ಬಂದು ಮಕ್ಕಳಿಗೆ ಜ್ಞಾನ ಮತ್ತು ಯೋಗವನ್ನು ಏನು ಮಾಡ್ತಾ ಇದ್ದಾರೆ? ಕಲಿಸ್ತಾ ಇದ್ದಾರೆ. ಕೌನ್ಸ ಈಶ್ವರ್? ಯಾವ ಈಶ್ವರ? ನಂಬರ್ ವಾರ್ बाबा निराकार बाबा अब बुद्धि से काम लो.
ನಿರಾಕಾರ ತಂದೆ ಬಂದು ಇಷ್ಟೆಲ್ಲ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ಳೋಕ್ಕೆ ಬುದ್ಧಿಯಿಂದ ಕೆಲಸ ತಗೊಳ್ಳಿ. गुरु लोग की तो बहुत मत है, कोई कहेंगे कृष्ण से योग लगाओ, फिर उनका ಚಿತ್ರ भी देंगे. ಈ ಗುರು ಜನರು ಬಹಳಷ್ಟು ಮತಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಕೃಷ್ಣನ ಜೊತೆಯಲ್ಲಿ ಯೋಗ ಮಾಡ್ರಿ, ಕೃಷ್ಣನ್ ನೆನೀರಿ ಅಂತ ಚಿತ್ರಗಳು ಕೊಡ್ತಾರೆ. कोई साई बाबा, कोई महर्षि बाबा, कोई मुसलमान का, कोई पारसी का, सबका बाबा बाबा कहते रहते हैं. ಕೆಲವರು ಸಾಯಿಬಾಬಾನ ಫೋಟೋ ಕೊಡ್ತಾರೆ, ಕೆಲವರು ಮಹರ್ಷಿ ಬಾಬಾದ ಕೊಡ್ತಾರೆ, ಕೆಲವರು ಮುಸಲ್ಮಾನರದೇ ಒಂದು ಬಾಬಾ ಮಾಡ್ಕೊಂಡಿರ್ತಾರೆ, ಅವ್ರದ್ದು ಪಾರ್ಸಿಗಳದೊಂದು ಬಾಬಾ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಿರ್ತಾರೆ ಹೇಳ್ತೀನಿ. ಈಗ ರಿಯಲ್ ಬಾಬಾ ಯಾರೋ? ಯಾರಿಗೆ ಜನ್ಮ ಇಲ್ಲ, ಯಾರಿಗೆ ಮರಣ ಇಲ್ಲ, ಯಾರಿಗೆ ಹುಟ್ಟು ಸಾವಿಲ್ಲ, ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿಲ್ಲ, ಎಲ್ಲರನ್ನೂ ಕರ್ಮಾತೀತ ಮಾಡ್ತಾರೆ. ಶಿವನಿಗೆ ಏನಂತ ಹೇಳಲಾಗುತ್ತೆ? ರಿಯಲ್ ಬಾಬಾ. ಕಹೆಂಗೆ ಸಬ್ ಭಗವಾನ್ ಹಿ ಭಗವಾನ್. ಗೊತ್ತಿಲ್ಲ, ಪರಿಚಯ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರಿಗೂ ಭಗವಂತ ಭಗವಂತ ಅಂತ ಹೇಳ್ಬಿಡ್ತಾರೆ. अब तुम बच्चे जानते हो मनुष्य भगवान हो नहीं सकते हैं. ನಿಮ್ಗೆ ಇವಾಗ ಗೊತ್ತಿದೆ ಯಾವುದೇ ಮನುಷ್ಯರು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. इन लक्ष्मी नारायण को अभी भगवान भगवती नहीं कह सकते. ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ನೀವು ಭಗವಾನ್ ಭಗವತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಾನ್ तो है निराकार, तुम सब आत्माओं का बाप. ಭಗವಂತ ನಿರಾಕಾರ, ಎಲ್ಲ ಆತ್ಮಗಳಿಗೂ ಅವ್ರು ಏನಾಗಿದ್ದಾರೆ? ತಂದೆ ಆಗಿದ್ದಾರೆ. उनको कहा जाता है शिव बाबा तुम ही जन्मांतर सत्संग करते आए हो. ಅವ್ರಿಗೆ ಹೇಳಲಾಗುತ್ತೆ ಶಿವ ತಂದೆ ಅಂತ. ನೀವು ಕೂಡ ಜನ್ಮ ಜನ್ಮಾಂತರದಿಂದ ಅನೇಕ ಸತ್ಸಂಗಗಳಲ್ಲಿ ಇದ್ದು ಬಂದಿದ್ದೀರಾ. कोई ना कोई ಸನ್ಯಾಸಿ ಸಾಧು ಪಂಡಿತಾದಿ ಜರೂರ್ ಹೋಂಗೆ. ಒಬ್ಬರಲ್ಲ ಒಬ್ಬರು ಸಾಧು ಸಂತರು ಪಂಡಿತರು ಇದ್ದೇ ಇರ್ತಾರೆ. ಲೋಗ್ ಜಾನ್ತೆ ಹೇ ಯಾ ಹಮಾರ ಗುರು ಹೇ. ಜನರು ತಿಳ್ಕೊಂತಾರೆ ಇವರೇ ನಮಗೆ ಗುರು ಆಗಿದ್ದಾರೆ. ಹಮ್ಕೋ ಕಥಾ ಸುನಾರೆ ಹೇ. ಇವ್ರು ಬಂದು ನಮಗೆ ಸ್ಟೋರಿ ಹೇಳ್ಕೊಡ್ತಾ ಇದ್ದಾರೆ. ಸತ್ಯುಗ ಮೇ ಕಥಾ ಆದಿ ಹೋತಿ ನಹಿ. ಸತ್ಯುಗದಲ್ಲಿದ್ದಾಗ ಕಥೆಗಳು ಇವೆಲ್ಲ ಇರೋದಿಲ್ಲ ಅಂತಿದ್ದಾರೆ. बाबा वैठ समझाते सिर्फ भगवान व ईश्वर कहने से रसना नहीं आता है. ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ, ಕೇವಲ ನೀವು ಭಗವಂತ ಅಂತ ಹೇಳಿದಾಗ ಏನು ಬರೋದಿಲ್ಲ, ಈಶ್ವರ ಅಂತ ಹೇಳೋದ್ರಿಂದ ಆ ಟೇಸ್ಟ್ ಸಿಗಲ್ಲ. ಅಪ್ಪ ಅಂತ ಕರೆದಾಗ, ಬಾಬಾ ಅಂತ ಕರೆದಾಗ ಏನು ರುಚಿ ಬರುತ್ತೆ ಆ ಪ್ರೀತಿ ಸಿಗಲ್ಲ ಅಂತಾರೆ. ಬಾಬಾ ಹೇ ಬಾಬಾ कहने से ಸಂಬಂಧ ಸ್ನೇಹಪೂರ್ಣ ಹೋ ಜಾತಾ ಹೈ. ಇಲ್ಲಿ ತಂದೆ ಅಂತ ಕರೆದಾಗ ಸಂಬಂಧಗಳು ಸ್ನೇಹಪೂರ್ಣ ಆಗ್ಬಿಡುತ್ತೆ. ತುಮ್ ಜಾನ್ತೆ ಹೋ ಅಮ್ ಬಾಬಾ ಮಮ್ಮಾಗೆ ಬಚ್ಚೆ ಬನೆ ಹೇ. ನೀವು ಕೂಡ ತಿಳ್ಕೊಂಡಿದ್ದೀರಿ ನಾವು ಮಮ್ಮ ಬಾಬನಿಗೆ ಏನಾಗಿದ್ದೀವಿ? ಮಕ್ಕಳು ಆಗಿದ್ದೇವೆ. ಜಿಸ್ಸೆ ಹಮ್ಕೋ ಸ್ವರ್ಗ ಸುಖ ಮಿಲ್ತಾ ಹೈ. ಆ ಭಗವಂತ ತಂದೆಯಿಂದ ನಮ್ಗೇನು ಸಿಗ್ತಾ ಇದೆ? ಸ್ವರ್ಗದ ಆಸ್ತಿ ಸಿಗ್ತಾ ಇದೆ. कोई ऐसा कोई सत्संग नहीं होगा जो समझते हो हम इस सत्संग से मनुष्य से देवता नरकवासी ಸ್ವರ್ಗವಾಸಿ ಬಂತೆ. ಈ ಪ್ರಪಂಚದಲ್ಲಿ ಈ ಥರ ಯಾವುದೇ ಸತ್ಸಂಗಗಳು ಇಲ್ವೇ ಇಲ್ಲ. ಮನುಷ್ಯರಿಂದ ದೇವತೆಗಳಾಗೋದು, ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗೋ ಅಂಥ ಸತ್ಸಂಗ ಬೇರೆ ಯಾವುದೂ ಇಲ್ಲ ಅಂತಾರೆ. ಇದೊಂದೇ ಸತ್ಸಂಗ ಆಗಿದೆ. ಅಭಿ ತುಮಾರಾ ಸತ್ಯ ಬಾಬಾ ಸತ್ಯ ಸಂಘ ಹೈ और सबका उत्साह के साथ ಸಂಘ ಕಹಾ ಜಾತಾ ಹೈ. ನೋಡಿ, ಬಾಬಾ ಹೇಳ್ತಾರೆ ನಿಮ್ಮದೊಂದೇ ಸತ್ಯ ತಂದೆಯ ಜೊತೆಯಲ್ಲಿ ಸಂಘ ಆಗಿದೆ. ಮಿಕ್ಕೆಲ್ಲ ಅಸತ್ಯಗಳ ಜೊತೆಯಲ್ಲಿ ಅಸತ್ಯ ಸಂಘಗಳು, ಸುಳ್ಳು ಸಂಘಗಳು, ಸುಳ್ಳು ಹೇಳ್ತಿರ್ತಾರೆ. ಗಯಾ ಬಿ ಜಾತಾ ಹೈ ಸತ್ಸಂಗ ತಾರೆ ಕುಸ್ಸಂಗ ಬೋರೆ. ಅದಕ್ಕೆ ಗಾಯನ ಕೂಡ ಏನಿದೆ, ಸತ್ಸಂಗ ತೇಲ್ಸಿದ್ರೆ ಕುಸ್ಸಂಗ ಏನು ಮಾಡುತ್ತೆ? ಮುಳುಗಿಸುತ್ತೆ. बाबा कहते हैं आत्मा अभिमानी देही अभिमानी बनो, मैं तुम बच्चों को आत्माओं को सिखाता हूँ. ತಂದೆ ಹೇಳ್ತಾರೆ ನೀವು ಆತ್ಮ ಅಭಿಮಾನಿಗಳಾಗಿ ನಾನು ನಿಮಗೆ ಆತ್ಮಗಳಿಗೆ ಇಷ್ಟೆಲ್ಲ ವಿದ್ಯೆ ಕಲಿಸ್ತಾ ಇದ್ದೀನಿ. ಯ ರೂಹಾನಿ ನಾಲೆಡ್ಜ್ ರೂಹೋಂ ಪ್ರತಿ ಸುಪ್ರೀಂ ರೂಹ ಆಕಾರ ದೇತೆ ಹೇ. ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಬಾಕಿ ಸಬ್ ಹೇ ಭಕ್ತಿ ಮಾರ್ಗ. ಪ್ರಪಂಚದಲ್ಲೆಲ್ಲ ಏನಿದೆ? ಭಕ್ತಿ ಮಾರ್ಗ ಇದೆ. ಕೊಯ್ ಜ್ಞಾನ ಮಾರ್ಗ ನಹಿ ಹೇ. ಅವು ಯಾವುದೂ ಕೂಡ ಜ್ಞಾನ ಮಾರ್ಗಗಳಲ್ಲ.
बाबा कहते हैं मैं सब वेद और शास्त्रों का सृष्टि का आदि मध्य अंत का जानने वाला हूँ. ತಂದೆ ಹೇಳ್ತಾರೆ ನಾನು ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಎಲ್ಲವನ್ನು ತಿಳಿದವನಾಗಿದ್ದೇನೆ. ಅಥಾರಿಟಿ ಮೈ ಹೂ, ನಾನೇ ಏನಾಗಿದ್ದೀನಿ, ಅಥಾರಿಟಿ ಆಗಿದ್ದೇನೆ. वह ಭಕ್ತಿ ಮಾರ್ಗಕ್ಕೆ ಅಥಾರಿಟಿ, ಪ್ರಪಂಚದಲ್ಲಿರುವಂಥದ್ದು ಭಕ್ತಿ ಮಾರ್ಗದ ಅಥಾರಿಟಿಗಳಿದ್ದಾರೆ. ಬಹುತ್ ಶಾಸ್ತ್ರ ಆದಿ ಪಡ್ತೆ ಹೇ ಉनको कहते ಶಾಸ್ತ್ರೋं की ಅಥಾರಿಟಿ. ತುಂಬ ವೇದ ಶಾಸ್ತ್ರಗಳೆಲ್ಲ ಓದ್ಬಿಟ್ಟಿರ್ತಾರಲ್ಲ ಅವ್ರಿಗೆ ಅಥಾರಿಟಿ, ಭಕ್ತಿ ಮಾರ್ಗದ ಶಾಸ್ತ್ರಗಳ ಅಥಾರಿಟಿ ಅಂತ ಹೇಳ್ಬಿಡ್ತಾರೆ. तुमको बाबा सच्चा कर सुनाते हैं, अभी तुम जानते हो सत्य का संग तारे कुछ संग बूरे, झूठा संग डुबोते हैं ना, ಸತ್ಸಂಗ ತೇಲ್ಸುತ್ತೆ, ಕುಸ್ಸಂಗ ಮುಳುಗಿಸುತ್ತೆ. ಈಗ ನೀವು ಸತ್ಸಂಗದಲ್ಲಿದ್ದೀರಿ. ಬಾಬಾ ತುಮ್ ಬಚ್ಚೆ ದ್ವಾರ ಭಾರತ್ ಕೋ ಸಾಲ್ವೇಜ್ ಕರ್ ರಹೆ ಹೇ. ಶಿವ ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಸಾಲ್ವೇಷನ್ ಕೊಡ್ತಾ ಇದ್ದಾರೆ. ಸಾಲ್ವೇಜ್ ಕರ್ತೆ ಹೇ, ರೂಹಾನಿ ಸಾಲ್ವೇಷನ್ ಆರ್ಮಿ ತುಮ್ ಹೋ. ನೀವು ಆತ್ಮಿಕ ಒಂದು ವಿಮೋಚನಾ ದಳ, ಎಲ್ಲರನ್ನು ಬಿಡಿಸುವಂಥ ದಳ ನೀವಾಗಿದ್ದೀರಿ, ಸೈನಿಕರು ನೀವಾಗಿದ್ದೀರಾ. ಬಾಬಾ कहते हैं ಭಾರತ ಜೋ ಸ್ವರ್ಗ ತಾ ವ ಅಬ್ ನರಕ ಬನಾ ಹುವಾ ಹೈ. ಮೊದಲ ಕಾಲಕ್ಕೆ ಇದೇ ಭಾರತ ಏನಾಗಿತ್ತೋ ಸ್ವರ್ಗವಾಗಿತ್ತು, ಇವತ್ತೇನಾಗ್ಬಿಟ್ಟಿದೆ, ಡೂಬಾ ಹುವಾ ಹೈ. ಯಾವುದರಲ್ಲಿ ಮುಳುಗಿದೆ, ಮಾಯನಲ್ಲಿ. ಬಾಕಿ ಕೋಯಿ ಐಸಾ सागर के नीचे नहीं है, तुम सतो प्रधान से तमो प्रधान बने हो. ಬಾಕಿ ಯಾವುದೇ ಸಾಗರ ಒಳಗಡೆ ಯಾವುದೂ ಇಲ್ಲ. ನೀವು ಮೊದಲು ಸತೋಪ್ರಧಾನರಾಗಿದ್ದವರೇ ತಮೋಪ್ರಧಾನರಾಗ್ಬಿಟ್ಟಿದ್ದೀರಿ. ಸತ್ಯುಗ ತ್ರೇತಾ ಹೇ ಸತೋಪ್ರಧಾನ್. ಸತ್ಯುಗ ತ್ರೇತಾಗ ಏನಾಗಿತ್ತು, ಸತೋಪ್ರಧಾನ ಆಗಿತ್ತು. ಯಹ ಬಡ ಸ್ಟೀಮರ್, ಇದು ದೊಡ್ಡ ಒಂದು ಸ್ಟ್ರೀಮರ್ ಆಗಿದೆ. ತುಮ್ ಸ್ಟೀಮರ್ ಮೇ ಬೈಟೆ ಹೋ, ಯ ಬಾಪ್ ಕಿ ನಗರಿ ಹೇ. ನೀವು ಕೂಡ ಸ್ಟೀಮರ್ನಲ್ಲಿ ಕೂತ್ಕೊಂಡಿದ್ದೀರಿ. ಇದು ತಂದೆಯ ಒಂದು ನಗರ ಆಗಿದೆ. ಕ್ಯೂಂಕಿ ಸ್ವಪ್ ಪಾಪಾತ್ಮಾಯೇ ಹೇ. ಎಲ್ಲರೂ ಇವಾಗ ಏನಾಗ್ಬಿಟ್ಟಿದ್ದಾರೆ, ಪಾಪಾತ್ಮರಾಗ್ಬಿಟ್ಟಿದ್ದಾರೆ. ವಾಸ್ತವಮೇ ಗುರು ಏಕ್ ಹೇ ಉನ್ಕಾ ಕೋಯಿ ಜಾನ್ತೆ ನಹಿ. ವಾಸ್ತವದಲ್ಲಿ ಹೇಳ್ಬೇಕು ಅಂದರೆ ಗುರು ಒಬ್ಬರೇ, ಆ ಗುರುವನ್ನು ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ಹಮೇಶಾ ಕೇತೆ ಓ ಗಾಡ್ ಫಾದರ್, ಐಸಾ ನಹಿ ಕೇತೆ ಹೇ ಗಾಡ್ ಫಾದರ್ ಕಮ್ ಪ್ರಿಸೆಪ್ಟರ್. ಈ ರೀತಿ ಹೇಳೋದಿಲ್ಲ ಗಾಡ್ ಫಾದರ್ ಕಮ್ ಪ್ರಿಸೆಪ್ಟರ್ ಅಂತ. ನಹಿ ಸಿರ್ಫ್ ಫಾದರ್ ಕೇತೆ, ಕೇವಲ ತಂದೆ ಅಂತ ಬಿಟ್ಟು ಹೇಳ್ತಾರಷ್ಟೇ. वह पतित पावन है तो गुरु भी है गाया है. ಅವರು ಪತಿತ ಪಾವನೂ ಆಗಿದ್ದಾರೆ, ಗುರುನೂ ಆಗಿದ್ದಾರೆ. ಸರ್ವಕ ಪತಿತ ಪಾವನ ಸದ್ಗತಿ ದಾತ ಏಕ. ಎಲ್ಲರನ್ನೂ ಪ್ಯೂರಿಫೈ ಮಾಡೋರು, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ಒಬ್ಬರೇ ತಂದೆ. इस पतित दुनिया में कोई भी मनुष्य सद्गति व दाता व पतित पावन हो नहीं सकते. ಈ ಪತಿತ ಪ್ರಪಂಚದಲ್ಲಿ ಯಾವುದೇ ಮನುಷ್ಯರು ಸದ್ಗತಿ ದಾತ ಅಥವಾ ಪತಿತರನ್ನ ಪಾವನ ಮಾಡೋರು ಇಲ್ಲವೇ ಇಲ್ಲ ಅಂತ. ಶಿವಬಾಬಾನೇ ಪತಿತರನ್ನ ಏನು ಮಾಡ್ತಾರೆ, ಪಾವನರನ್ನಾಗಿ ಮಾಡ್ತಾರೆ. ಬಾಬಾ ಕೇತೆ ಕಿತನ ಅಡಲ್ಟ್ರೇಷನ್ ಕರಪ್ಷನ್ ಹೈ. ಇವತ್ತು ಈ ಪ್ರಪಂಚದಲ್ಲಿ ಏನಿದೆ, ಎಷ್ಟೊಂದು ಅಡಲ್ಟ್ರೇಷನ್ ಇದೆ, ಕರಪ್ಷನ್ ಇದೆ, ಮೋಸ ಇದೆ, ವಂಚನೆ ಇದೆ. अब मुझे कन्याओं को माताओं को द्वारा स्वर्ग का सबका उद्धार करना है. ಬಾಬಾ ಹೇಳ್ತಾರೆ, ನಾನು ಈ ಮಾತೆಯರು ಕನ್ಯೆಯರ ಮುಖಾಂತರನೇ ಎಲ್ಲರ ಕಲ್ಯಾಣನ ಮಾಡಬೇಕಾಗಿದೆ. ತುಮ್ ಸಬ್ ಬ್ರಹ್ಮ ಕುಮಾರ ಕುಮಾರಿಯ ಬಾಯಿ ಬೆಹನ್ ಹೋ ಗಯೇ. ನೀವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು, ಸಹೋದರ ಸಹೋದರಿಯರು ಆಗಿದ್ದೀರಿ. ನಹಿ ತೋ ಡ್ಯಾಡೆ ಕಾ ವರ್ಷ ಕೇಸೆ ಮಿಲೆ. ಇಲ್ಲ ಅಂತಂದರೆ ತಾತನಿಂದ ಆಸ್ತಿ ಹೆಂಗೆ ಸಿಕ್ಕತ್ತೆ. ಡ್ಯಾಡೆ ಸೆ ವರ್ಷ ಮಿಲ್ತಾ ಹೈ ಕಿಸ್ ಪೀಡಿ ಅರ್ಥಾತ್ ಸ್ವರ್ಗಕ್ಕೆ ರಾಜಾಯಿ. ತಾತನಿಂದ ಆಸ್ತಿ ಸಿಕ್ಕತ್ತೆ 21 ಪೀಳಿಗೆಗಳಿಗೋಸ್ಕರ ಅಂತಾರೆ. ಕಮಾಯಿ ಕಿತನಿ ಬಡಿ ಹೈ, ಯಹ ಹೈ ಸಚ್ಚಿ ಕಮಾಯಿ ಸಚ್ಚಾ ಬಾಬಾ ದ್ವಾರ. ಇದು ಸತ್ಯವಾಗಿರ್ತಕ್ಕಂಥ ಸಂಪಾದನೆ ಆಗ್ತಾ ಇದೆ. ಯಾರಿಂದ? ಸತ್ಯವಾಗಿರ್ತಕ್ಕಂಥ ತಂದೆಯಿಂದ. ಬಾಬಾ ಭಿ ಹೈ, ಶಿಕ್ಷಕ ಭಿ ಹೈ, ಸದ್ಗುರು ಭಿ ಹೈ, ಪ್ರಾಕ್ಟಿಕಲ್ ಮೇ ಕರ್ಕೆ ದಿಖಾನೆ ವಾಲಾ ಹೈ. ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸೋರು. ಐಸಾ ನಹಿ ಗುರು ಮರ್ ಗಯಾ ತೋ ಚೋಲಾ ಕಿ ಗದ್ದಿ ಮಿಲೆ. ಈ ರೀತಿ ತಿಳ್ಕೊಬೇಡಿ, ಗುರು ಸಿಕ್ಕೋಗ್ಬಿಟ್ರು ಆಮೇಲೆ ಶಿಷ್ಯರದು ಗದ್ದಿಗೆ ಸಿಕ್ಕೋಯ್ತು, ಇಲ್ಲ. ವಹ ಜಿಸ್ಮಾನಿ ಗುರು. ಅವರೆಲ್ಲ ಏನಾಗಿದ್ದಾರೆ, ಶಾರೀರಿಕವಾಗಿರ್ತಕ್ಕಂಥ ಗುರುಗಳು. ಯಹ ರೂಹಾನಿ ಗುರು, ಇವರಾಗಿದ್ದಾರೆ ಆತ್ಮಿಕವಾದ ಗುರು. ಅಚ್ಚಿ ರೀತಿ ಇಸ್ ಬಾತ್ ಕೋ ಸಮಜ್ನಾ ಹೈ, ಯಹ ಬಿಲ್ಕುಲ್ ನೈ ಬಾತ್ ಹೈ. ಚೆನ್ನಾಗಿ ಈ ವಿಚಾರಗಳನ್ನು ನೀವು ತಿಳ್ಕೋಬೇಕಾಗಿದೆ. ಇವೆಲ್ಲ ಹೊಸ ವಿಚಾರಗಳಾಗಿದೆ. ತುಮ್ ಜಾನ್ತೆ ಹೋ ಹಮ್ಕೋ ಕೋಯಿ ಮನುಷ್ಯ ನಹಿ ಪಡಾತೆ ಹೈ.
ನಿಮಗೂ ಕೂಡ ಗೊತ್ತಿದೆ, ನಮ್ಗೆ ಯಾವುದೇ ಜನರು ವಿದ್ಯೆಯನ್ನು ಕಲಿಸ್ತಾ ಇಲ್ಲ. हमको शिव बाबा ज्ञान का सागर पतित पावन इस शरीर द्वारा पढ़ाते हैं. ನಿಮಗೆ ಗೊತ್ತಿದೆ ಜ್ಞಾನದ ಸಾಗರ ಪತಿತ ಪಾವನ ಬಂದು ನಮಗೆ ಓದಿಸ್ತಾ ಇದ್ದಾರೆ. ತುಮಾರ ಬುದ್ಧಿ ಶಿವ್ ಬಾಬಾ ತರಫ ಹೈ. ನಿಮ್ಮ ಬುದ್ಧಿ ಎಲ್ಲಿ ಹೋಗ್ತಾ ಇದೆ ಈಗ? ಶಿವ ತಂದೆ ಕಡೆಗೆ ಹೋಗ್ತಾ ಇದೆ. ಉನ್ ಸತ್ಸಂಗಮೇ ಮನುಷ್ಯ ತರ ಬುದ್ಧಿ ಜಾಯಂಗೆ. ಆ ಲೌಕಿಕ ಸತ್ಸಂಗಗಳಲ್ಲಿ ಮನುಷ್ಯದ್ದು ಬುದ್ಧಿ ಹೋಗುತ್ತೆ ಆ ಕಡೆ. ये सब है भक्ति मार्ग. अब तुम जाते हो गाते हो तुम मात पिता बालक तेरे. ಈಗ ನೀವು ಕೂಡ ಹಾಡ್ತಾ ಇರ್ತೀರಾ, ನೀವೇ ತಂದೆ ತಾಯಿ, ನಾವು ನಿಮಗೆ ಬಾಲಕರು. यह तो एक है ना, परंतु बाबा कहते हैं मैं कैसे आकर तुमको अपना बनाऊं. ಇವರಂತೂ ಒಬ್ಬರೇ ಆಗಿದ್ದಾರೆ, ಆದರೆ ತಂದೆ ಹೇಳ್ತಾರೆ ನಾನು ಹೇಗೆ ಬಂದು ನಿಮಗೆ ನಮ್ಮವ್ರನ್ನಾಗಿ ಮಾಡ್ಕೊಳ್ಳಿ. ಮೈ ತುಮಾರ ಪಿತಾ ಹೂँ ತೋ ಇಸ್ಕೆ ತನಕ ಆಧಾರ್ ಲಿತಾ ಹೂँ. ತಂದೆ ಹೇಳ್ತಾರೆ ನಾನು ನಿಮಗೆ ತಂದೆನೂ ಆಗಿದ್ದೀನಿ, ಈ ತನವನ್ನು ಆಧಾರ ತಗೊಂತೀನಿ ಅಂತ. ಯಾವ ತನವನ್ನು? ಬ್ರಹ್ಮ ತನವನ್ನು. तो यह ब्रह्मा हमारा स्त्री भी है तो बच्चा भी है. इन द्वारा शिव बाबा बच्चों को अडॉप्ट करते हैं तो यह बड़ी मम्मा हो गई. ಅಂದರೆ ಇಲ್ಲಿ ಬ್ರಹ್ಮ ಬಾಬಾ ಮಗನೂ ಆಗಿದ್ದಾರೆ, ಇವ್ರ ಮುಖಾಂತರ ಶಿವ ಬಾಬಾ ಮಕ್ಕಳನ್ನ ಏನು ಮಾಡ್ತಾರೆ? ದತ್ತು ತಗೊಂತಾರೆ. ಆಮೇಲೆ ಇವರು ದೊಡ್ಡಮ್ಮ ಆಗಿದ್ದಾರೆ. ಇನ್ಕಾ ಕೋಯಿ ಮಾ ನಹಿ, ಇವ್ರಿಗೆ ಯಾವುದೇ ತಾಯಿ ಇಲ್ಲ ಅಂತಾರೆ. ಸರಸ್ವತಿಗೋ ಜಗತ್ತಂಬ ಕಹಾ ಜಾತಾ ಹೈ. ಸರಸ್ವತಿಗೆ ಏನಂತ ಹೇಳಲಾಗುತ್ತೆ? ಜಗದಂಬೆ ಅಂತ ಹೇಳಲಾಗುತ್ತೆ. ಉನ್ಕಾ ತುಮಾರ ಸಂಭಾಲ್ ಕರ್ನೆ ಕೆ ಲಿಯೆ ಮುಕರರ್ ಕಿಯಾ ಹೈ. ಅವ್ರನ್ನ ಇಷ್ಟೊಂದು ಜನ ಮಕ್ಕಳನ್ನ ಸಂಭಾಲನೆ ಮಾಡಲಿಕ್ಕೋಸ್ಕರ ಅವ್ರನ್ನೇನು ಮಾಡಲಾಗಿದೆ? ನಿಮಿತ್ತ ಮಾಡಲಾಗಿದೆ. ಸರಸ್ವತಿ ಜ್ಞಾನೇಶ್ವರಿ ಯಹೇ ಚೋಟಿ ಮಮ್ಮ. ಸರಸ್ವತಿ ಏನಾಗಿದ್ದಾರೆ? ಜ್ಞಾನೇಶ್ವರಿ ಆಗಿದ್ದಾರೆ, ಇವರು ಚಿಕ್ಕಮ್ಮ ಆಗಿದ್ದಾರೆ. ಬಡಿ ಗುಹ್ಯ ಬಾತೆ ಹೇ ತುಮ್ ಅಭಿ ಯಹ ಗುಹ್ಯ ಪಢಾಯಿ ಪಢ್ ರಹೆ ಹೋ. ಇವೆಲ್ಲ ತುಂಬ ಸೀಕ್ರೆಟ್ ಆಗಿದ್ದಾವೆ. ನೀವು ಈ ಗುಹ್ಯ ವಿದ್ಯೆಯನ್ನು ಓದ್ತಾ ಇದ್ದೀರಿ. ತುಮೆ ವಿದ್ ರೆಸ್ಪೆಕ್ಟ್ ಪಾಸ್ ಹೋನಾ ಹೇ. ನೀವು ಸಂಪೂರ್ಣ ರೀತಿಯಲ್ಲಿ ಏನಾಗಬೇಕಾಗಿದೆ? ತೇರ್ಗಡೆ ಆಗಬೇಕಾಗಿದೆ. ಲಕ್ಷ್ಮೀನಾರಾಯಣ್ ವಿತ್ ರೆಸ್ಪೆಕ್ಟ್ ಪಾಸ್ಲಿ. ಲಕ್ಷ್ಮೀನಾರಾಯಣರು ಗೌರವಯುತವಾಗಿ ಏನಾಗಿದ್ರು? ಪಾಸ್ ಆಗಿದ್ರು. ಉನೋಂಕ ಸಬ್ಸೆ ಬಡಿ ಸ್ಕಾಲರ್ಶಿಪ್ ಮಿಲಿ ಹೇ. ಲಕ್ಷ್ಮೀನಾರಾಯಣರಿಗೆ ಎಲ್ಲರಿಗಿಂತಲೂ ಜಾಸ್ತಿ ದೊಡ್ಡ ಸ್ಕಾಲರ್ಶಿಪ್ ಸಿಕ್ಕಿತ್ತು ಅಂತಾರೆ. ಹಂಗೆ ನೀವು ಕೂಡ ಈ ವಿದ್ಯೆ ಓದಿ ಸ್ಕಾಲರ್ಶಿಪ್ ತಗೊಳ್ಳಿ ಅಂತ ಬಾಬಾ ಹೇಳ್ತಾ ಇರೋದು. ಕೊಯ್ ಸಜಾ ಖಾನಿ ನಹಿ ಪಡೆ. ಕೊನೆ ಟೈಮ್ನಲ್ಲಿ ಯಾವುದೇ ಶಿಕ್ಷೆ ಅನುಭವಿಸ್ತೀರಾ, ಆತ್ಮ ಏನಾಗಬೇಕೋ? ಹಾರಬೇಕಾಗಿದೆ. ಬಾಬಾ ಕೇತೆ ಜಿತನಾ ಹೋ ಸಕೆ ಯಾದ್ ಕರೋ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನಪು ಮಾಡ್ತಾ ಇರಿ, ಓದ್ತಾ ಇರಿ. ಇನ್ಕೋ ಭಾರತ್ ಕಾ ಪ್ರಾಚೀನ ಯೋಗ ಕಹಾ ಜಾತಾ ಹೈ. ಇದಕ್ಕೇನಂತ ಹೇಳಲಾಗುತ್ತೆ? ಭಾರತ ದೇಶದ ಅತಿ ಪ್ರಾಚೀನವಾಗಿರ್ತಕ್ಕಂಥ ಯೋಗ ಅಂತ ಹೇಳಲಾಗುತ್ತೆ. ಬಾಬಾ ಕೇತೆ ತುಮಕೋ ಸಭಿ ವೇದೋ ಶಾಸ್ತ್ರೋ ಕಾ ಸಾರ್ ಸುನಾತಾ ಹೂँ. ತಂದೆ ಹೇಳ್ತಾರೆ ನಾನು ಬಂದು ನಿಮಗೆ ಸಕಲ ವೇದ ಶಾಸ್ತ್ರಗಳ ಸಾರಾಂಶವನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತಾರೆ. ಅಲ್ಲಿ ಕೊಡಿ. ಸೊ ಬಾಬಾ ಹೇಳ್ತಿದ್ದಾರೆ ಮೈನೆ ತುಮಕೋ ರಾಜಯೋಗ ಸಿಕ್ಕಾಯ ಜಿಸ್ಸೆ ತುಮ್ನೆ ಪ್ರಾರಬ್ಧ ಪಾಯಿ. ಈಗ ತಂದೆ ಹೇಳಿದ್ರು ನಿಮಗೆ ಲಕ್ಷ್ಮೀನಾರಾಯಣರು ರಾಜಯೋಗ ಕಲಿತು ಇಷ್ಟೊಂದು ದೊಡ್ಡ ಪ್ರಾರಬ್ಧ ಮಾಡಿದ್ದಾರೆ, ಪಡೆದಿದ್ದಾರೆ ಅಂದರೆ ಮತ್ತೆ ನಿಮಗೆ ಕೊಡಕ್ಕೆ ಬಂದಿದ್ದೀನಿ ಅಂತ ತಂದೆ ಹೇಳ್ತಾರೆ. ಯ ಪರಂಪರಾ ಕೇಸೆ ಚಲ್ ಸಕ್ತಾ ಹೇ. ಇದು ಹೆಂಗೆ ನಡೀತಾ ಬರುತ್ತೆ ಪರಂಪರೆಯಿಂದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪರಂಪರೆಯಿಂದ ಯಾವುದು ನಡೆಯಲ್ವಲ್ಲ, ಹೆಂಗೆ ನಡೆಯುತ್ತೆ? तो यहाँ कोई शास्त्र आदि ऐसा होता नहीं जो धर्म और धर्म वाले इस्लामी बौद्ध आदि जो उनका ज्ञान गुम नहीं होता है. ಬಾಬಾ ಹೇಳ್ತಾರೆ ಈ ರೀತಿ ಯಾವುದೇ ಶಾಸ್ತ್ರಗಳು ಇದ್ಯಾವುದೂ ಇಲ್ಲ. ಬೇರೆ ಬೇರೆ ಧರ್ಮದವರೆಲ್ಲ ಏನಾಗ್ತಾರೆ, ಧರ್ಮಗಳವ್ರು ಇದಾರಲ್ಲ ಅವ್ರದ್ದೆಲ್ಲ ಶಾಸ್ತ್ರಗಳು ಇವೆಲ್ಲ ಏನಾಗುತ್ತೆ? ಮಾಯ ಆಗೋದಿಲ್ಲ ಅಂತಾರೆ. ಅವು ಇರ್ತವೆ, ಅವ್ರು ಸ್ಥಾಪನೆ ಮಾಡಿ ಅವ್ರು ಬರೆದು ಹೋದ್ಮೇಲೆ ಅವ್ರದ್ದು ನಡೆಯುತ್ತೆ. ಆದರೆ ಶಿವಬಾಬಾ ಕೊಡೋ ಜ್ಞಾನ ಮಾತ್ರ ಸಂಗಮಯುಗದಲ್ಲಿ ಅಷ್ಟೇ ಇರುತ್ತೆ, ಆಮೇಲೆ ಇರಲ್ಲ ಅಂತ. ಯಾಕೆ? ಸತ್ಯುಗ ಬಿಗಿನಿಂಗ್ ಆದಮೇಲೆ ಅವಶ್ಯಕತೆ ಇಲ್ಲ. ಈಗ ಅವ್ರು ಬಂದರು ಧರ್ಮ ಸ್ಥಾಪನೆ ಮಾಡಿದ್ರು, ಅವ್ರದ್ದೊಂದಷ್ಟು ವರ್ಷ ನಡೆಯುತ್ತಲ್ಲ. ಈಗ ಬುದ್ಧ ಬಂದು 2250 ವರ್ಷ ಆಯಿತು, ಅವರು ಇಷ್ಟುವರೆಗೂ ಬುದ್ಧಿಸಮ್ದು ನಡೀತಾನೆ ಇದೆಯಲ್ವಾ. ಇಬ್ರಾಹಿಂ ಬಂದು 2,500 ವರ್ಷ ಆಯಿತು, ಅವ್ರದ್ದು ನಡೀತಾನೆ ಇದೆಯಲ್ವಾ. ನಡಿಬೇಕಾಗತ್ತಲ್ಲ ಕಲಿಯುಗ ಮುಗಿಯೋವರೆಗೂ. ಬಟ್ ಶಿವಬಾಬಾ ಬಂದು ಜ್ಞಾನ ಕೊಟ್ಟು ಯೋಗ ಕಲಿಸಿ ಪವಿತ್ರ ರೆಡಿ ಮಾಡಿಬಿಟ್ಟ ಮೇಲೆ ಸತ್ಯುಗ ಸ್ಟಾರ್ಟ್ ಆಗೋದ್ಮೇಲೆ ಇದು ಬೇಕಾಗಲ್ಲ.
ನೋಡಿ ಹೆಂಗಿದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಬಾಬಾ ಹೇಳ್ತಾರೆ ಇನ್ಕಾ ಜ್ಞಾನ ಗುಮ್ ನಹಿ ಹೋತಾ ಹೈ. ಶಿವಬಾಬಾ ಕಲಿಸ್ತಕ್ಕಂಥ ವಿದ್ಯೆ, ಬುದ್ಧಿ, ಜ್ಞಾನ ಮಾಯ ಆಗೋಗುತ್ತೆ, ಅವ್ರದ್ದು ಮಾಯ ಆಗೋದಿಲ್ಲ ಅಂತಾರೆ. ಉನೋಂಕ ಪರಂಪರ ಚಲ್ತಾ, ಅವ್ರದ್ದು ಪರಂಪರೆ ನಡೆಯುತ್ತೆ ಅಂತಾರೆ. ಸಬ್ಕಾ ಮಾಲೂಮ್. ಅದರಿಂದ ಬಾಬಾ ಅವ್ರದ್ದು ಅಪರೂಪ ಅಂತ ಹೇಳೋದು. ಇದು ಬಹಳ ವ್ಯಾಲ್ಯೂಬಲ್. ಯಾಕೆ ವ್ಯಾಲ್ಯೂಬಲ್? ಈಗಷ್ಟೇ ಸಿಗುತ್ತೆ, ಮತ್ತೆ ಸಿಗಲ್ಲ. ಹಿಂದೆ ಸಿಕ್ಕಿಲ್ಲ, ಮುಂದೆ ಸಿಗಲ್ಲ. ಅದರಿಂದ ಇವಾಗ ನಾವು ಚೆನ್ನಾಗಿ ಓದ್ಕೊಂಡ್ಬಿಡ್ಬೇಕು, ನಾಳೆ ಅನ್ಬಾರ್ದು. ನಾಳೆ ಏನಾಗುತ್ತೆ, ಈ ಶರೀರ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಪರಂತು ಬಾಬಾ ಕೇತೆ ಮೈ ತುಮಕೋ ಜೋ ಜ್ಞಾನ ಸುನಾತಾ ವ ಕೋಯಿ ನಹಿ ಜಾನ್ತೆ. ನಾನು ನಿಮ್ಗೇನು ಕಲಿಸ್ಕೊಡ್ತಾ ಇದ್ದೀನಿ, ಇದನ್ನು ಬೇರೆ ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. तो भारत दुखी बन जाता है इनका आकर सदा सुखी बनाता हूँ. ಭಾರತ ದೇಶ ದುಃಖಿ ಆಗೋಗ್ಬಿಡುತ್ತೆ, ಆವಾಗಲೇ ಬಂದು ನಾನು ಸುಖಿಯನ್ನಾಗಿ ಮಾಡ್ತೀನಿ. ಬಾಬಾ ಕೇತೆ ಮೈ ಸಾಧಾರಣ ತನ್ ಮೇ ಬೈಟಾ ಹೂँ ತುಮಾರಾ ಬುದ್ಧಿಯೋಗ ಬಾಬಾ ಕೆ ಸಾಥ್ ರಹೆ. ತಂದೆ ಹೇಳ್ತಾರೆ ನಾನು ಸಾಧಾರಣವಾಗಿರ್ತಕ್ಕಂಥ ಒಂದು ಶರೀರದಲ್ಲಿ ಕೂತ್ಕೊಂಡಿದ್ದೀನಿ, ನಿಮ್ಮ ಬುದ್ಧಿ ಎಲ್ಲಿರಬೇಕೋ ತಂದೆ ಜೊತೆಯಲ್ಲಿರಲಿ. ಆತ್ಮವಂಕ ಬಾಪ್ ಹೇ ಪರಂಪಿತ ಪರಮಾತ್ಮ. ಆತ್ಮಗಳಿಗೆ ತಂದೆ ಆಗಿದ್ದಾರೆ ಯಾರು? परमपिता परमात्मा. सर्व बच्चों का यह बाप है, उनके सब बच्चे ठहरे ना. ಎಲ್ಲ ಮಕ್ಕಳಿಗೂ ಅವರು ತಂದೆ ಆಗಿದ್ದಾರೆ. ಎಲ್ಲ ಮಕ್ಕಳಿಗೂ ಅವ್ರ ತಂದೆ ಅಂದಮೇಲೆ ಎಲ್ಲರೂ ಕೂಡ ಆತ್ಮಗಳಾಗಿದ್ದಾರೆ. ಸಬ್ ಆತ್ಮಯೇ ಇಸ್ ಸಮಯ ಪತಿತ. ಎಲ್ಲ ಆತ್ಮಗಳು ಏನಾಗ್ಬಿಟ್ಟಿದ್ದಾವೆ ಇವತ್ತು? ಕೊಳಕಾಗ್ಬಿಟ್ಟಿದ್ದಾವೆ. ಬಾಬಾ ಕೇತೆ ಮೈ ಪ್ರಾಕ್ಟಿಕಲ್ ಮೇ ಆಯಾ ಹೂँ ವಿನಾಶ ಸಾಮ್ನೆ ಖಡಾ ಹೈ. ಶಿವಬಾಬಾ ಹೇಳ್ತಾರೆ ಇದು ಪ್ರಾಕ್ಟಿಕಲ್ನಲ್ಲಿ ನೀವು ನೋಡ್ತಾ ಇದ್ದೀರಿ, ನಾನು ಬಂದಿದ್ದೀನಿ, ವಿನಾಶನೂ ಎದುರುಗಡೆ ರೆಡಿಯಾಗಿ ನಿಂತಿದೆ. ಜಾನ್ತೆ ಹೋ ಆಗ್ ಲಗೇಗಿ ಸಬ್ಕಾ ಶರೀರ್ ಖತಮ್ ಹೋ ಜಾಯೇಗಾ. ಬಾಂಬುಗಳು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಬೆಂಕಿ ಬೀಳುತ್ತೆ, ಎಲ್ಲರ ಶರೀರಗಳು ಏನಾಗೋಗುತ್ತೆ, ಸುಟ್ಟೋಗ್ಬಿಡುತ್ತೆ, ಶರೀರಗಳೆಲ್ಲ ಬೂದಿ ಆಗೋಗುತ್ತೆ. तो सब आत्माओं को जाना है वापस कर. ಪ್ರತಿಯೊಂದು ಆತ್ಮನು ಎಲ್ಲಿಗೆ ಹೋಗ್ಬೇಕಾಗತ್ತೆ? ವಾಪಸ್ ಮೂಲ ಮನೆಗೆ ಹೋಗ್ಬೇಕಾಗತ್ತೆ. ಐಸಾ ನಹಿ ಬ್ರಹ್ಮ ಮೇ ಲೀನ್ ಹೋ ಜಾಯೆಂಗೆ, ಜ್ಯೋತಿ ಜ್ಯೋತಿ ಮೇ ಸಮಾ ಜಾಯೆಂಗೆ. ಈ ರೀತಿ ತಿಳ್ಕೊಬೇಡಿ, ಬ್ರಹ್ಮತತ್ವದಲ್ಲಿ ಐಕ್ಯ ಆಗೋಗ್ಬಿಡ್ತಾರೆ, ಆತ್ಮಗಳೆಲ್ಲ ಹೋಗ್ಬಿಟ್ಟು ಪರಮಾತ್ಮನಲ್ಲಿ ಐಕ್ಯ ಆಗೋಗ್ಬಿಡ್ತವೆ ಅಂತ ತಿಳ್ಕೊಬೇಡಿ. ಬ್ರಹ್ಮ ಸಮಾಜಿ ಫಿರ್ ಜ್ಯೋತಿ ಜಗಾತೆ ಹೈ. ತಿಸಬ್ಕಾ ಸೊಸೈಟಿಯವರು ದೀಪ ಹಚ್ಚಿ ಭಾರತ ಸಮಾಜ ಪೂಜೆ ಅಂತ ಮಾಡ್ತಾರೆ. ಉನ್ಕ ಬ್ರಹ್ಮ ಮಂದಿರ್ ಕಹದೇತೆ. ಅವ್ರಿಗೆ ಬ್ರಹ್ಮ ಮಂದಿರ ಅಂತ ಬಿಟ್ಟು ಹೇಳ್ಬಿಡ್ತಾರೆ. ವಾಸ್ತವಮೇ ಬ್ರಹ್ಮ ಮಹಾತತ್ವ ಜಹ ಆತ್ಮ ಇರತ್ತೆ. ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವದಲ್ಲಿ ಆತ್ಮಗಳು ವಾಸ ಮಾಡ್ತಾ ಇರ್ತವೆ. ಹಮಾರ ಪಹಲ ಮಂದಿರ್ ಹೈ ವಹ. ಪರಂಧಾಮನೇ ನಮ್ಮ ನಿಜವಾದ ಮಂದಿರ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೇ ಮಂದಿರ ಪವಿತ್ರ ಆತ್ಮಯೇ ವಹಾರತಿ. ಪ್ಯೂರ್ ಆತ್ಮಗಳು ಅಲ್ಲಿ ಇರ್ತವೆ. ಯಹ ಬಾತೆ ಕೋಯಿ ಮನುಷ್ಯ ನಹಿ ಸಮಸ್ತೆ ಹೇ. ಈ ಎಲ್ಲ ವಿಚಾರಗಳನ್ನು ಯಾವುದೇ ಮಾನವರು ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ज्ञान का सागर बाबा बैठ तुम बच्चों को समझाते हैं कि अब तुम ज्ञान ज्ञानेश्वरी हो, फिर बनते हो राज राजेश्वर. ಈಗ ನೀವು ಜ್ಞಾನ ಜ್ಞಾನೇಶ್ವರರು, ಜ್ಞಾನ ಜ್ಞಾನೇಶ್ವರಿ ಆಗ್ತೀರಾ, ಮುಂದೆ ಹೋಗ್ಬಿಟ್ಟು ಭವಿಷ್ಯದಲ್ಲಿ ಏನಾಗ್ತೀರಾ? ರಾಜರಾಜೇಶ್ವರಿ ಆಗ್ತೀರಾ ಅಂತಿದ್ದಾರೆ. तुम्हारा बुद्धि में है पतित पावन मोस्ट बेलवेड बाप आकर हमको स्वर्ग का वर्षा दे रही. ನಿಮ್ಮ ಬುದ್ಧಿಯಲ್ಲಿದೆ ತಂದೆ ಬಂದು, ಮಧುರಾತಿ ಮಧುರ ತಂದೆ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಏನು ಮಾಡ್ತಾ ಇದ್ದಾರೆ? ಕೊಡ್ತಾ ಇದ್ದಾರೆ. ಕೈಯೊಂಕಿ ಬುದ್ಧಿ ಮೇ ಹೇ ಯಾ ಬೈಟ್ತಾ ನಹಿ. ಈ ಜ್ಞಾನ ಕೆಲವರು ಬುದ್ಧಿಯಲ್ಲಿ ಸರಿಯಾಗಿ ಏನಾಗೋದಿಲ್ಲ, ಫಿಟ್ಟೇ ಆಗೋದಿಲ್ಲ ಅಂತಾರೆ. ಇತನಾ ಬೈಟೆ ಇಸ್ಮೇ ಕೊಯ್ 100% ನಿಶ್ಚಯ ಬುದ್ಧಿ ನಹಿ ಹೇ. ಇಷ್ಟೊಂದು ಕೂತ್ಕೋಬೇಕು, ಇದರಲ್ಲಿ 100% ನಿಶ್ಚಯ ಬುದ್ಧಿ ಎಲ್ರಿಗೂ ಇಲ್ಲ. ಕೊಯ್ 80%, ಕೊಯ್ 50%, ಕೊಯ್ ಹೈ ನಹಿ. ಕೆಲವ್ರಿಗೆ 50% ಬುದ್ಧಿ, ಕೆಲವ್ರದ್ದು 100% ನಿಶ್ಚಯ ಬುದ್ಧಿ ಯಾರ್ದು ಇಲ್ಲ. ಕೆಲವ್ರದ್ದು 50, ಕೆಲವ್ರದ್ದು 80 ಇರುತ್ತೆ. ಕೆಲವ್ರದ್ದು ಬುದ್ಧಿನಲ್ಲಿ ಏನೂ ಇಲ್ಲವೇ ಇಲ್ಲ ಅಂತಾರೆ. ಯಾತು ಬಿಲ್ಕುಲ್ ಫೇಲ್ಯೂರ್ ಹುವಾನ. ಇದು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಲ್ವಾ. नंबर वार जरूर कहते हैं जिसको निश्चय नहीं है कोशिश करते हैं निश्चय हो जाए. ನಂಬರ್ ವಾರ್ ಅಂತೂ ಇದ್ದೇ ಇದೆ. ಭಾಳಷ್ಟು ಜನರು ಇರ್ತಾರೆ, ಯಾರಿಗೆ ನಿಶ್ಚಯ ಇರೋದಿಲ್ಲ, ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ನಿಶ್ಚಯ ಆಗಬೇಕು ಅಂತ. ಅಚ್ಚ ನಿಶ್ಚಯ ಹೋ ಜಾಯೆ ಪರಂತು ಮಾಯ ಬಡಿ. ಕೆಲವು ನಿಶ್ಚಯನೂ ಕೂತ್ಕೊಳ್ಳುತ್ತೆ, ಆದರೂ ಮಾಯ ಪ್ರಬಲವಾಗಿದೆ ಅಂತಾರೆ ಬಾಬಾ. ಬಾಬಾ ಕೋ ಬೋಲ್ ಜಾತೆ ಹೇ ಬಾಬಾ ಖುದ್ ಕೇತೆ ಹೇ ಮೈ ಪೂರಾ ಭಗತ್ ಥಾ. ಕೆಲವರು ತಂದೆಯನ್ನು ಮರ್ತು ಹೋಗ್ಬಿಡ್ತಾರೆ. ಬಾಬಾ ಖುದ್ದು ಬ್ರಹ್ಮ ಬಾಬಾ ಹೇಳ್ತಾರೆ ನಾನು ಪೂರ್ಣ ಭಕ್ತನಾಗಿದ್ದೆ. 63 ಜನ್ಮ ಭಕ್ತಿ ಕಿ.
63 ಜನ್ಮ ಭಕ್ತಿ ಮಾಡಿದೆ, 63 जन्म भक्ति की तत्वम तुमने भी 63 जन्म भक्ति की, 21 जन्म सुख पाया फिर भगत बने हो. ನೀವು ಕೂಡ 63 ಜನ್ಮಗಳು ಭಕ್ತಿ ಮಾಡಿದ್ದೀರಿ, 21 ಜನ್ಮಗಳ ಸುಖವನ್ನು ಅನುಭವಿಸಿದ್ದೀವಿ, ಭಕ್ತರಾಗಿದ್ದೀರಿ. ಭಕ್ತಿಗೆ ಬಾದ ಹೈ ವೈರಾಗ್ಯ. ಭಕ್ತಿಯ ನಂತರ ಏನಾಗುತ್ತೆ? ವೈರಾಗ್ಯ. ಸನ್ಯಾಸಿ ಲೋಗ್ ಭಿ ಅಕ್ಷರ್ ಸಬ್ कहते हैं कि ज्ञान भक्ति ವೈರಾಗ್ಯ. ಸಾಧು ಸಂತರು ಏನು ಹೇಳ್ತಾರೆ? ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೇಳ್ತಾರೆ. ಅಬ್ ತುಮಾರಾ ಹೈ ಬೇಹದ್ ಕಾ ವೈರಾಗ್ಯ. ಅವ್ರದ್ದು ಹದ್ದಿನ ವೈರಾಗ್ಯ, ನಿಮ್ಮದೆಂತ ವೈರಾಗ್ಯ? ಬೇಹದ್ದಿನ ವೈರಾಗ್ಯ. ಸನ್ಯಾಸಿ ಗರ್ಭಾರ್ ಚೋಡ್ ಜಂಗಲ್ ಮೇ ಚಲೆ ಜಾತೆ ತೇ ನಾ. ಸಾಧು ಸಂತರು ಮನೆ ಮಠ ಬಿಟ್ಟು ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ರಲ್ವಾ, ಅವದ್ ವಾಹತೋ ಕೊಯ್ ಜಂಗಲ್ ಮೇ ಹೈನ. ಈಗ ಕಾಡುಗಳಲ್ಲಿ ಇರುವಂಥವ್ರು ಎಲ್ಲಿದ್ದಾರೆ? ಯಾರು ಇಲ್ಲವೇ ಇಲ್ಲ. ಸಬ್ ಕುಟಿಯಾ ಕೋಲ್ ಬೈಟಿ ಹೈ. ಎಲ್ಲರೂ ಕುಟೀರಗಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಕುಟೀರಗಳು. ಅವರೇ ಕಾಟೇಜಸ್ ಬೇರೆ ವೈಭವದಿಂದ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ. ಕಾಡುಗಳಲ್ಲಿ ಕುಟೀರಗಳು ಖಾಲಿ ಆಗೋಗ್ಬಿಟ್ಟಿದ್ದಾವೆ ಅಂತ. ಎಷ್ಟೋ ಕಡೆ ಖಾಲಿ ಆಗಿದೆ, ಮಠಗಳಿದ್ದಾವೆ, ಯಾರೂ ಇಲ್ಲವೇ ಇಲ್ಲ ಅಲ್ಲಿ. ಕ್ಯೋಂಕಿ ಪೆಹಲೆ ಸತೋ ಪ್ರಧಾನತೆ ಅಬ್ ತಮೋ ಪ್ರಧಾನ. ಮೊದಲಿದ್ದಾಗ ಸನ್ಯಾಸ ಧರ್ಮ ಚೆನ್ನಾಗಿತ್ತು, ಸತೋ ಪ್ರಧಾನವಾಗಿತ್ತು. ಇವಾಗ ಅದು ಏನಾಗ್ಬಿಟ್ಟಿದೆ? ತಮೋ ಪ್ರಧಾನ ಆಗಿಬಿಟ್ಟಿದೆ. अब उनमें कोई ताकत नहीं. लक्ष्मी नारायण की राजधानी में जो ताकत थी वह भी पुनर्जन्म लेते लेते अब देखो कहाँ आकर पहुंचे हैं. ಈಗ ಅವರಲ್ಲಿ ಏನೋ ಶಕ್ತಿ ಇಲ್ದಿರ ಆಗ್ಬಿಟ್ಟಿದೆ. ಮೊದಲು ಲಕ್ಷ್ಮೀನಾರಾಯಣ ರಾಜಧಾನಿನಲ್ಲಿ ಏನು ಶಕ್ತಿ ಇತ್ತು ಅದು ಕೂಡ ಪುನರ್ಜನ್ಮ ತೆಗೆದುಕೊಂಡು ಈಗ ನೋಡಿ ಎಲ್ಲಿಗೆ ಬಂದು ತಲುಪಿಬಿಟ್ಟಿದ್ದಾರೆ ಅಂತ. ಎಲ್ಲಿಗೆ ಬಂದು ರೀಚ್ ಆಗಿಬಿಟ್ಟಿದ್ದಾರೆ ನೋಡಿ. कुछ भी ताकत नहीं, जहाँ की गवर्नमेंट भी कहती है हम धर्मों को नहीं मानते हैं. ಏನೇನೋ ಶಕ್ತಿ ಇಲ್ಲ, ಸರ್ಕಾರದವರು ಹೇಳ್ತಾರೆ ನಾವು ಧರ್ಮನ ಒಪ್ಪೋದಿಲ್ಲ, ಧರ್ಮ ನಿರಪೇಕ್ಷ ಸಂವಿಧಾನ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ಅವರು. धर्म में ही बहुत नुकसान है, लड़ते झगड़ते कॉन्फ्रेंस करते करते सभी धर्म वाले एक मत हो जाए. ಧರ್ಮಗಳಲ್ಲೇ ತುಂಬ ನಷ್ಟಗಳು ಆಗ್ತಾ ಇದೆ. ಜಗಳ ಗಲಾಟೆ ಮಾಡೋದು, ಒಡೆದಾಡೋದು ನಡೀತಾ ಇದೆ. ಶಾಂತಿಗೋಸ್ಕರ ಕಾನ್ಫರೆನ್ಸ್ಗಳು ಮಾಡೋದು ಧರ್ಮದಲ್ಲೇ ನಡೀತಾ ಇದೆ. ಒಂದಾಗಬೇಕು ಅಂತ ಭಾಳ ಪ್ರಯತ್ನಗಳು ಮಾಡ್ತಾರೆ. ಲೇಕಿನ್ ಪೂಚೋ ಏಕ ಕೈಸೆ ಹೋ ಸಕ್ತೆ. ನೀವು ಕೇಳ್ಬೋದು ಒಂದು ಹೆಂಗಾಗಕ್ಕಾಗುತ್ತೆ? ಅಭಿ ತೋ ಸಬ್ ವಾಪಸ್ ಜಾನೆ ವಾಲೆ. ಎಲ್ಲರೂ ಆತ್ಮಗಳು ಈಗ ಮೂಲ ಮನೆಗೆ ಹೋಗೋರಿದ್ದಾರೆ. ಬಾಬಾ ಆಯಾ ಹೇ ಯಹ ದುನಿಯಾ ಸಬ್ ಖಬರ್ಸ್ತಾನ್ ಬನ್ನಿ ಹೇ. ಶಿವತಂದೆ ಬಂದಿದ್ದಾರೆ, ಈ ಪ್ರಪಂಚ ಏನಾಗೋದಿದೆ? ಸ್ಮಶಾನ ಆಗೋದಿದೆ. ಬಾಕಿ ಸಬ್ ವೆರೈಟಿ ಜಾಡ ಹೇ ಸೋ ಬಿ ಏಕ್ ಕೇಸೆ ಹೋಗ. ಇದು ಬಾಕಿ ವೆರೈಟಿ ವೃಕ್ಷ ಆಗಿದೆ. ಒಂದು ಹೆಂಗಾಗತ್ತೆ? ಕುಚ್ ಬಿ ಸಮಸ್ತೆ ನಹಿ. ಒಂದಾಗತ್ತೆ ಹೆಂಗೆ ಅನ್ನೋದು ಯಾರಿಗೋ ಅರ್ಥ ಗೊತ್ತೇ ಇಲ್ಲ. भारत में एक धर्म था, उनको कहा जाता अद्वैत मत वाले देवताए, द्वैत मत वाले ದೈತ್ಯ. ಈಗ ಬಾಬಾ ಹೇಳ್ತಿದ್ದಾರೆ, ಭಾರತ ದೇಶದಲ್ಲಿ ಒಂದೇ ಧರ್ಮ ಇತ್ತು, ಅದಕ್ಕೆ ಹೇಳಲಾಗತ್ತೆ ಅದ್ವೈತ ಮತವುಳ್ಳವರು ದೇವತೆಗಳು ಅಂತ. ದ್ವೈತ ಅಂದರೆ ದೈತ್ಯರು. ಬಾಬಾ कहते तुम्हारा यह धर्म बहुत सुख देने वाला. ನಿಮ್ಮ ಈ ಧರ್ಮ ತುಂಬ ಏನು ಕೊಡುವಂಥದ್ದಿದೆ? ಸುಖ ಕೊಡುವಂಥದ್ದಿದೆ. तुम जानते हो पुनर्जन्म ले हमको फिर 84 जन्म भोगना है. ನೀವು ತಿಳ್ಕೊಂಡಿದ್ದೀರಿ ನಾವು 84 ಜನ್ಮಗಳನ್ನು ಮುಗಿಸಿ ಬಂದ್ಬಿಟ್ಟಿದ್ದೀವಿ, ಈಗ ವಾಪಸ್ ಮೂಲ ಮನೆಗೆ ಹೋಗಬೇಕಾಗಿದೆ. ನಿಶ್ಚಯ ಹೋ ಕಿ ಹಮ್ನೆ 84 ಜನ್ಮ ಪೂರೇ ಭೋಗೆ. ನಿಶ್ಚಯ ಆಗಬೇಕು, ನಾವು 84 ಜನ್ಮಗಳು ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದೇವೆ. ಉನ್ಕೋ ಹೀ ಜಾನಾ ಹೇ ಫಿರ್ ಅವ್ರು ಆನಾ ಹೇ. ನಾವೇ ಈಗ ಪರಂಧಾಮಕ್ಕೆ ಹೋಗಬೇಕು, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ಭಾರತವಾಸಿयों को ही समझाते हैं तुमने 84 ಜನ್ಮ ಪೂರೇ ಕಿಯೆ. ಇಂಡಿಯನ್ಸೇ ತಿಳ್ಕೊತಾರೆ ನಾವೇ 84 ಜನ್ಮಗಳನ್ನು ತೆಗೆದುಕೊಂಡಿರೋದು ಅಂತ. अब तुम्हारा यह बहुत जन्मों का अंत का जन्म है. ಈಗ ಈ ನಿಮ್ಮ ಜನ್ಮ ಏನಿದೆ 84 ಜನ್ಮಗಳ ಪೂರ್ಣ ಮುಗಿದಿರೋಂಥ ಜನ್ಮ. सिर्फ एक को नहीं कहते हैं, ಪಾಂಡವ ಸೇನಾ को भी समझाते हैं. ಕೇವಲ ಒಬ್ಬರಿಗೆ ಹೇಳ್ತಾ ಇಲ್ಲ, ಪಾಂಡವ ಸೈನ್ಯಕ್ಕೆ ಬಾಬಾ ಹೇಳ್ತಾರೆ, ಈ ತುಮ್ ಪಂಡೆ ಹೋ, ನೀವೇನಾಗಿದ್ದೀರಿ? ಮಾರ್ಗದರ್ಶಕರು ಆಗಿದ್ದೀರಿ. ತುಮ್ ರೂಹಾನಿ ಯಾತ್ರಾ ಸಿಕ್ಲಾತೆ ಹೋ, ಇಸ್ಲಿಯೇ ಪಾಂಡವ ಸೇನಾ ಕಹಾ ಜಾತಾ. ಈಗ ನೀವು ಆತ್ಮಿಕ ಯಾತ್ರೆಯನ್ನು ಕಲ್ತ್ಕೊತಾ ಇದ್ದೀರಿ, ಅದರಿಂದ ಇದಕ್ಕೆ ಆತ್ಮಿಕ ಯಾತ್ರೆ ಅಂತ ಹೇಳಲಾಗತ್ತೆ. ರಾಜ್ಯ ಕಬ್ ರಾಜ್ ಅಬ್ ಕೌರವಂಕ ನಾ ಕೌರವಂಕ ಹೈ ನಾ ಪಾಂಡವಂಕ. ರಾಜ್ಯ ಈಗ ಪಾಂಡವ್ರದ್ದು ಇಲ್ಲ, ಮತ್ತೆ ಕೌರವ್ರದ್ದು
ಇಲ್ದಿರ ಆಗ್ಬಿಟ್ಟಿದೆ. ವಹ ಬಿ ಪ್ರಜಾ ತುಮ್ ಬಿ ಪ್ರಜಾ ಹೋ, ಅವರು ಪ್ರಜೆಗಳೇ, ನೀವು ಕೂಡ ಪ್ರಜೆಗಳೇ ಆಗಿದ್ದೀರಿ. कहते हैं कौरव पांडव भाई भाई पांडवों की तरफ है परमपिता परमात्मा बाबा ही आकर माया पर जीत पहनते हैं. ಪಾಂಡವರ ಕಡೆ ಯಾರಿದ್ದಾರೆ? ಪರಂಪಿತ ಪರಮಾತ್ಮ ಇದ್ದಾರೆ. ತಂದೆನೇ ಬಂದು ಮಾಯೆ ಮೇಲೆ ಏನು ಮಾಡಿಸ್ತಾ ಇದ್ದಾರೆ? ವಿಜಯವನ್ನು ಗಳಿಸಿ ಕೊಡ್ತಾ ಇದ್ದಾರೆ. ತುಮ್ ಆದಿ ಸನಾತನ ದೇವಿ ದೇವತಾ ಧರ್ಮ ವಾಲೆ ಅಹಿಂಸಕ್ ಹೋ, ನೀವು ಕೂಡ ಆದಿ ಸನಾತನ ದೇವಿ ದೇವತಾ ಧರ್ಮದವ್ರು ಆಗಿದ್ದೀರಿ, ಅಹಿಂಸಕರು ಆಗಿದ್ದೀರಿ. ಅಹಿಂಸಾ ಪರಮೋ ಧರ್ಮ ಹೇ, ಅಹಿಂಸೆ ಏನಾಗಿದೆ? ಪರಮಶ್ರೇಷ್ಠ ಧರ್ಮ ಆಗಿದೆ. मुख्य बात है काम कटारी नहीं चलाना. भारतवासी समझते हैं गौ का केस ना करना ये ಅಹಿಂಸಾ है. ಇಂಡಿಯನ್ಸ್ ತಿಳ್ಕೊಂತಾರೆ ಗೋ ಹತ್ಯೆ ನಿಷೇಧ ಮಾಡೋದು ಯಾವುದಾಗಿದೆ? ನಿಜವಾದ ಅಹಿಂಸೆ ಅಂತ ತಿಳ್ಕೊಂಡಿದ್ದಾರೆ. ಪರಂತು ಬಾಬಾ कहते काम कटारी नहीं चलाओ उनको तो बड़े ते बड़ी हिंसा कहा जाता है. ಕಾಮ ವಿಕಾರದಲ್ಲಿ ಹೋಗಬೇಡಿ, ಇದೇ ದೊಡ್ಡ ಹಿಂಸೆ ಆಗಿದೆ ಅಂತ ತಂದೆ ಹೇಳ್ತಾರೆ. सत्युग में ना काम कटारी ना लड़ाई झगड़ा चलता है. सत्युगದಲ್ಲಿ काम कटारीನೂ ಇರೋದಿಲ್ಲ, ಜಗಳ ಗಲಾಟೆನೂ ಇರೋದಿಲ್ಲ. यह है तो दोनों काम कटारी हाई ही आदि मध्य अंत दुख देती है. ಇದೆರಡು ಕೂಡ ಆದಿ ಮಧ್ಯ ಅಂತೆ ಏನು ಕೊಡುತ್ತೆ? ದುಃಖ ಕೊಡುತ್ತೆ. तुम सीढ़ी उतरते हो 84 जन्म तुम ही ಲೇತೆ ಹೋ, ನೀವು ಏಣಿ ಇಳ್ಕೊಂಡು ಬಂದಿದ್ದೀರಿ, 84 ಜನ್ಮಗಳು ನೀವೇ ತಗೊಂಡಿದ್ದೀರಿ. ಏನು ಲಕ್ಷ್ಮೀನಾರಾಯಣ का राज्य था फिर पुनर्जन्म लेते हो. ಇದು ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಮತ್ತೆ ನೀವು ಪುನರ್ಜನ್ಮಗಳನ್ನು ತೆಗೆದುಕೊಂತೀರಿ. ಏಕ ಜನ್ಮ ಏಕ ಪೌಡಿ ಹೇ, ಒಂದು ಜನ್ಮನೂ ಕೂಡ ಒಂದೊಂದು ಇದು. ಯಹಾ ಸೆ ತುಮ್ ಏಕದಮ್ ಜಂಪ್ ಮಾರ್ತೆ ಹೋ ಊಪರ್, ಇಲ್ಲಿ ನೀವು ಏಕದಮ್ ಜಂಪ್ ಮಾಡ್ತೀರಾ ಮೇಲ್ಗಡೆಗೆ. 84 जन्म पौड़िया उतरते हो, उतरने में तुमको 5000 ವರ್ಷ लगता है. 84 ಮೆಟ್ಲು ಇಳ್ಕೊಂಡು ಇಲ್ಲಿ ಇಳಿಲಿಕ್ಕೆ ನಿಮಗೆ 5000 ವರ್ಷ ಹಿಡಿತು. और यहाँ से फिर तुम सेकंड में चढ़ जाते हो, ಇಲ್ಲಿಂದ ನೀವು 1 ಸೆಕೆಂಡ್ನಲ್ಲಿ ಏನಾಗ್ಬಿಡ್ತೀರಾ? ಮೇಲಕ್ಕೆ ಹಾರ್ಬಿಡ್ತೀರಾ. तो सेकंड में जीवन मुक्ति कैसे कौन देते हैं? 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿನ ಯಾರು ಕೊಡ್ತಾರೆ? ಹೇಗೆ ಕೊಡ್ತಾರೆ? ಬಾಬಾ ಹಬ್ಬ ಸಬ್ ಏಕದಮ್ ಪಟ್ ಮೇ ಪಡೆ. ಎಲ್ಲರೂ ಇವಾಗ ಬಂದು ಏನಾಗಿದ್ದಾರೆ? ಸಿಕ್ಕಾಕೊಂಡಿದ್ದಾರೆ ಪಟ್ನಲ್ಲಿ. अब बाबा कहते हैं सिर्फ मुझे याद करो या बुद्धि में याद रखना है. ತಂದೆ ಹೇಳ್ತಾರೆ ಇವಾಗ ಕೇವಲ ನೀವು ನನ್ನನ್ನೇ ನೆನಪು ಮಾಡಿ ಬುದ್ಧಿನಲ್ಲಿ ಇಟ್ಕೊಳ್ಳಿ. अब नाटक पूरा हुआ है, हमको वापस घर जाना है. ಡ್ರಾಮಾ ಎಂಡಿಂಗ್ ಆಗ್ತಾ ಇದೆ, ಈಗ ನಾವು ಮನೆಗೆ ವಾಪಸ್ ಹೋಗಬೇಕಾಗಿದೆ. हमको अपना बाबा और अपना घर को याद करना. ನಾವು ನಮ್ಮ ತಂದೆಯನ್ನು ನೆನಪು ಮಾಡಬೇಕು, ಮನೆಯನ್ನು ನೆನಪು ಮಾಡಬೇಕು. ಪಹಲೆ ಬಾಬಾ ಕೋ ಯಾದ್ ಕರೋ, ಫಸ್ಟು ತಂದೆಯನ್ನು ನೆನೀರಿ. ಯಹಿ ತುಮಕೋ ಘರ್ ಕಾ ರಾಸ್ತಾ ಹೈ, ಇದೇ ನಿಮಗೆ ಮನೆಗೆ ದಾರಿ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಕಿ ಯಾದ್ ಸೆ ವಿಕರ್ಮ ವಿನಾಶ ಹೋಂಗೆ. ಶಿವ ತಂದೆ ನೆನೆಸ್ತಾ ಇದ್ರೆ ವಿಕರ್ಮಗಳೆಲ್ಲ ಏನಾಗ್ಬಿಡುತ್ತೆ? ವಿನಾಶ ಆಗ್ಬಿಡುತ್ತೆ. ब्रह्मा को याद करने से ही एक भी पाप कटेंगे नहीं. ಬ್ರಹ್ಮನ್ ನೆನಪು ಮಾಡಿದ್ರೆ ನಿಮ್ಮ ಒಂದು ಪಾಪನೂ ಹೋಗೋದಿಲ್ಲ ಅಂತಾರೆ. ಪತಿತ್ ಪಾವನ್ ಪರಮಾತ್ಮ ಹಿ ಹೇ, कैसे पावन बनाते या दुनिया में कोई समझते नहीं. ಪತಿತವರನ್ನ ಪಾವನ ಮಾಡ್ತಕ್ಕಂಥವ್ರು ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ಕೂಡ ಈ ವಿಚಾರಗಳನ್ನು ತಿಳಿಸೋರೇ ಇಲ್ಲ. ಬಾಬಾ ಕೋ ಆಕರ್ ಸ್ವರ್ಗ ಕಿ ಸ್ಥಾಪನಾ ಜರೂರ್ ಕರ್ನೆ ಹೇ. ತಂದೆ ಬಂದ್ಬಿಟ್ಟು ಸ್ವರ್ಗದ ಸ್ಥಾಪನೆ ಕಾರ್ಯವನ್ನು ಅವಶ್ಯಕವಾಗಿ ಮಾಡಲೇಬೇಕು. बाबा आया है तुम बच्चों को जयंती मनाते हो, कब आया या नहीं कह सकते. इस घड़ी इस स्थिति तारीख आया. ತಂದೆ ಬಂದಿದ್ದಾರೆ ಮಕ್ಕಳಿಗೆ ಜಯಂತಿನೂ ಕೂಡ ಆಚರಿಸಲಿಕ್ಕೆ. ಯಾವಾಗ ಬಂದರು, ಹೇಗೆ ಬಂದರು ಯಾರೋ ತಿಳ್ಕೊಂಡಿಲ್ಲ. ಈ ಗಳಿಗೆನಲ್ಲಿ ಈ ತಿಥಿ ತಾರೀಕಿನಲ್ಲಿ ಬಂದರು ಅಂತ ಹೇಳ್ತಾರೆ. ಶಿವ ಬಾಬಾ ಕಬ್ ಆಯ ಕೇಸೆ ಕೇ ಸಕ್ತೆ ಹೈ. ಶಿವ ಬಾಬಾ ಹೆಂಗೆ ಬಂದರು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅಂದರೆ ಟೈಮು ತಿಥಿ ತಾರೀಕು ಯಾರಿಗೂ ಹೇಳಕ್ಕೆ ಬರಲ್ಲ. ಸಾಕ್ಷಾತ್ಕಾರ ಬಹುತ್ ಹೋತೆ ಹೈ. ಪಹಲೆ ತೋ ಹಮ್ ಸರ್ವವ್ಯಾಪಿ ಸಮಜ್ತೆ ಥೆ ಯಾ ಕಹ ದೇತೆ ಥೆ ಆತ್ಮ ಸೋ ಪರಮಾತ್ಮ. ಸಾಕ್ಷಾತ್ಕಾರಗಳು ಬೇಕಾದಷ್ಟು ಆಗಿದೆ. ಮೊದಲು ನಾವು ಸರ್ವವ್ಯಾಪಿ ಅಂತ ಹೇಳ್ತಿದ್ರು, ಆಮೇಲೆ ಹೇಳ್ತಿದ್ರು ಆತ್ಮನು ಪರಮಾತ್ಮ ಎರಡು ಒಂದೇ ಅಂತ ಹೇಳ್ಬಿಟ್ಟು. ಬಾಬಾ ದಿನ ಪ್ರತಿದಿನ ಗುಹ್ಯ ಬಾತೆ ಸುನಾತಿರ, ಡೈಲಿ ಹೊಸ ಹೊಸ ಸೀಕ್ರೆಟ್ ವಿಚಾರಗಳನ್ನು ತಂದೆ ಬಂದು ತಿಳಿಸ್ತಾ ಇರ್ತಾರೆ. ತುಮ್ ಸಾಧಾರಣ ಬಚ್ಚೆ ಕಿತನಿ ಬಡಿ ನಾಲೆಡ್ಜ್ ಲೇ ರಹೆ ಹೋ.
ನೀವು ಸಾಧಾರಣವಾಗಿರ್ತಕ್ಕಂಥ ಮಕ್ಕಳು ಎಷ್ಟು ದೊಡ್ಡ ವಿದ್ಯೆಯನ್ನು ಏನು ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश धारणेಗೋಸ್ಕರ पास विथ ऑनर विथ रेस्पेक्ट पास होने के लिए सजाओं से छूटने का पुरुषार्थ करना. ಗೌರವಯುತವಾಗಿ ತೇರ್ಗಡೆ ಆಗಬೇಕು ಅಂದರೆ, ವಿತ್ ರೆಸ್ಪೆಕ್ಟ್ ಪಾಸ್ ಆಗಬೇಕು ಅಂದರೆ, ಶಿಕ್ಷೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಏನು ಮಾಡಬೇಕು, ಪುರುಷಾರ್ಥವನ್ನು ಮಾಡಬೇಕು. याद में रहने से ही ಸ್ಕಾಲರ್ಶಿಪ್ लेने के अधिकारी बन सकेंगे. ನೆನಪಿನಲ್ಲಿದ್ದಾಗಲೇ ನೀವು ಸ್ಕಾಲರ್ಶಿಪ್ ತಗೊಳ್ಳೋಕ್ಕೆ ಅಧಿಕಾರಿಗಳು ಆಗ್ತೀರಾ. ಸಚ್ಚಾ ಸಚ್ಚಾ ಪಾಂಡವ ಬನ್ ಸಬ್ಕೋ ರೂಹಾನಿ ಯಾತ್ರಾ ಕರಾನಿ ಹೇ. ಸತ್ಯವಾದಂಥ ಒಂದು ಪಾಂಡವರಾಗಿ ಎಲ್ಲರಿಗೂ ಆತ್ಮಿಕ ಯಾತ್ರೆಯನ್ನು ಏನು ಮಾಡಬೇಕಾಗಿದೆ, ಕಲಿಸಬೇಕಾಗಿದೆ. ಕಿಸಿ ಭಿ ಪ್ರಕಾರ ಕ ಹಿಂಸಾ ನಹಿ ಕರ್ನಿ ಹೇ. ಯಾವುದೇ ಪ್ರಕಾರದ ಹಿಂಸೆಗಳನ್ನು ಮಾಡಬಾರ್ದು. ವರದಾನ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಮೃತಿ ದ್ವಾರ ಮಾಯಾಜೀತ್ ಸೋ ಜಗಜ್ಜೀತ್ ವಿಜಯೀ ಭವ. ಮಾಸ್ಟರ್ ಸರ್ವಶಕ್ತಿವಂತರಾಗಿ ಆ ಸ್ಮೃತಿಯಿಂದ ಮಾಯಾಜೀತರು ಜಗಜ್ಜೀತರು ವಿಜಯಿಗಳು ಆಗಿರಿ ಅಂತಾರೆ. ಮಾಯಾಜೀತರು ಜಗಜ್ಜೀತರು ವಿಜಯಿಗಳು ಆಗಿ. ಜೋ ಬಚ್ಚೆ ಬಹುತ್ ಸೋಚ್ತೆ ಹೇ ಪತಾ ನಹಿ ಮಾಯಾ ಕ್ಯೂ ಆ ಗಯಿ. ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ, ಮಾಯ ಯಾಕೆ ಬಂತಪ್ಪ ಅಂತ. तो माया भी घबराया हुआ देखा और वार कर लेती है. ಮಾಯೆನೂ ಕೂಡ ಗಾಬರಿ ಆಗೋಗ್ಬಿಟ್ಟು ಆಗಿರೋದನ್ನು ನೋಡಿ ಯುದ್ಧ ಮಾಡ್ತಾರೆ. इसलिए सोचने के बजाय सदा मास्टर सर्वशक्तिवान की स्मृति में रहो. ಯೋಚನೆ ಮಾಡೋದಕ್ಕೆ ಬದಲಾಗಿ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಸ್ಮೃತಿನಲ್ಲಿರಿ. तो ವಿಜಯಿ ಬನ್ ಜಾಯೆಂಗೆ. ಅವಾಗ ಏನಾಗ್ಬಿಡ್ತೀರಾ, ವಿಜಯಿಗಳು ಆಗ್ಬಿಡ್ತೀರಾ. विजयी रतन बनने के निमित्त यह माया के छोटे छोटे रूप, इसलिए स्वयं मायाजीत जगज्जीत समझ माया पर विजय प्राप्त करो. ಮಾಯಾಜೀತರಾಗಲಿಕ್ಕೋಸ್ಕರ ಸಣ್ಣ ಪುಟ್ಟ ಪೇಪರ್ಗಳು ನಡೀತಾ ಇದ್ದಾವೆ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಮಾಯಾಜೀತರು ಜಗಜ್ಜೀತರು ಅಂತ ತಿಳ್ಕೊಂಡು ಮಾಯೆ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ. ಕಮ್ಜೋರ್ ಮತ್ ಬನೋ. ದುರ್ಬಲರು ಆಗಕ್ಕೆ ಹೋಗಬೇಡಿ. ಚಾಲೆಂಜ್ ಕರ್ನೆ ವಾಲೆ ಬನೋ. ಮಾಯೆಗೆ ಚಾಲೆಂಜ್ ಮಾಡೋ ಅಂಥವರು ಹಾಗೆ. ಸ್ಲೋಗನ್ हर आत्मा से शुभ आशीर्वाद प्राप्त करनी है तो बेहद की शुभ भावना शुभ कामना में स्थित रहो. ಪ್ರತಿ ಆತ್ಮದ ಜೊತೆಯಲ್ಲಿ ಶುಭ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಬೇಹದ್ದಿನ ಶುಭ ಭಾವನೆ ಬೇಹದ್ದಿನ ಶುಭ ಕಾಮನೆಯಲ್ಲಿ ಸ್ಥಿತರಾಗಿರಿ. ಅಚ್ಚ. ಓಂ ಶಾಂತಿ.